ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ಇವತ್ತಿನ ಪ್ರೊಫೈಲ್ ತುಂಬಾ ಚೆನ್ನಾಗಿದೆ, ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇವಳ ಹೆಸರು ಸುಶೀಲಾ ಅಂತೇಳ್ಬಿಟ್ಟು, ವಯಸ್ಸು 28 ವರ್ಷ ಕಂಪ್ಲೀಟ್ ಆಗಿದೆ. ಊರು ಚಾಮರಾಜನಗರ ಭಾಗದವಳು. ಗಂಡ ಮಹೇಶ್ ಕುಮಾರ್ ಅಂತೇಳಿ. ಸಮಸ್ಯೆ ಏನಪ್ಪ ಅಂದರೆ, ಚಿಕ್ಕ ವಯಸ್ಸಿಗೆ ಗಂಡನಿಗೆ ಗುಪ್ತ ಸಮಸ್ಯೆ ಇದೆ ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ದಾಳೆ. ಎತ್ತಿ ಮಾಡೋದಕ್ಕೂ ಸಹಿತ ಆಗ್ತಾಯಿಲ್ಲ ಅಂತೇಳಿ ರೀಸನ್ ಕೊಟ್ಟಿರೋದು. ಬಯಕೆ ಈ ಗುಬ್ಬಚ್ಚಿ ಗೂಡಿಗೆ ಬಂದು ನೀರು ತುಂಬಿಸಬೇಕು ಅಂತೇಳಿ ಇದಿಷ್ಟು ಇವಳಿಗೆ ಸಂಬಂಧಿಸಿದ ಬಯೋಡೇಟಾವನ್ನು ಶೇರ್ ಮಾಡ್ಕೊಂಡಿರೋದು. ಹಾಗೆ ಇವರ ಬಳಿ ಇರತಕ್ಕಂತಹ 7.5 ಲಕ್ಷದ ಟಾಟಾ ನೆಕ್ಸಾನ್ ಕಾರ್ ಬಗ್ಗೆನೂ ಕೂಡ ಫುಲ್ ರಿವ್ಯೂವನ್ನು ಕೊಟ್ಟಿದ್ದಾಳೆ. ಇದರ ಡೀಟೇಲ್ಸು ಕೊನೆಯಲ್ಲಿ ನೋಡೋಣ, ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇನ್ನು ಗಂಡನ ಗುಪ್ತ ಕಾಯಿಲೆ ಮದುವೆಯ ನಂತರ ಗೊತ್ತಾಯಿತು ಅಂತೇಳಿ ಆ ಒಂದು ವಿಚಾರದ ಬಗ್ಗೆನೂ ಕೂಡ ಕೆಲವೊಂದು ಡೀಟೇಲ್ಸನ್ನು ಕೊಟ್ಟಿದ್ದಾಳೆ. ಫಸ್ಟ್ ಒನ್ನು, ಮದುವೆಗೆ ಹೆಣ್ಣು ನೋಡೋದಕ್ಕೆ ಗಂಡನ ಮನೆ ಕಡೆಯವರು ಬಂದಾಗ ಗಂಡು ನೋಡೋದಕ್ಕೆ ಚೆನ್ನಾಗೇ ಇದ್ದ ಅಂತೇಳಿ ತಿಳಿಸಿದ್ದಾಳೆ. ಸೊ ಮದುವೆಯ ನಂತರ ಅವನ ಹಾವಭಾವ ಸ್ವಲ್ಪ ಚೇಂಜ್ ಕಾಣಿಸ್ತು ಅಂತೇಳಿ ರೀಸನ್ ಕೊಟ್ಟಿದ್ದಾಳೆ. ಸಮಸ್ಯೆ ಏನಪ್ಪ ಅಂದರೆ, ಅವನೊಬ್ಬ ಗೇ ಅಂತೇಳಿ ಹೇಳಿರೋದು. ಅಂದರೆ ಅವರು ಗಂಡಸರ ಜೊತೆ ಮಾಡೋದಕ್ಕೆ ಇಷ್ಟಪಡ್ತಾರೆ. ಸೊ ಅದು ಯಾವಾಗ ಗೊತ್ತಾಯಿತು ಅಂದರೆ, ಬಾಸ್ ಜೊತೆಗೆ ಮಾಡಿರುವ ವಿಡಿಯೋ ನೋಡಿದ್ದೇನೆ ಅಂತೇಳಿ ಕೂಡ ವಿತ್ ಪ್ರೂಫ್ ಹೇಳಿರೋದು. ಹಾಗಾಗಿ ಎತ್ತಿ ಕೊಟ್ಟರು ಸಹಿತ ಮಾಡೋದಕ್ಕೆ ಮನಸ್ಸು ಮಾಡ್ತಾಯಿಲ್ಲ ಅಂತೇಳಿ ಇದಿಷ್ಟು ಗಂಡನ ಗುಪ್ತ ಕಾಯಿಲೆ ಮದುವೆಯ ನಂತರ ಗೊತ್ತಾಯಿತು ಅಂತೇಳಿ ಇನ್ಫಾರ್ಮೇಷನ್ ಕೊಟ್ಟಿರೋದು. ಇದೊಂದೇ ಕಾರಣಕ್ಕೆ ಬೇರೆ ಸಂಬಂಧ ಬೇಕು ಅಂತೇಳಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾಳೆ. ನೋಡಿ, ಕೇವಲ ಇಂಟ್ರೆಸ್ಟ್ ಇದ್ದವರು ಮಾತ್ರ ಸಂಬಂಧವನ್ನು ಬೆಳೆಸಿ. ಇನ್ನು ಈ ಥರ ಗಂಡು ಸಿಕ್ಕರೆ ಲೈಫ್ ಲಾಂಗ್ ಇಟ್ಕೋತೀನಿ ಅಂತೇಳಿ ಸದ್ಯಕ್ಕೆ ಬೇಕಾಗಿರುವ ಗಂಡಿನ ಗುಣಗಳ ಬಗ್ಗೆನೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾಳೆ. ನೋಡ್ತಾ ಹೋಗೋಣ. ಅಷ್ಟೊಂದು ಬೇಕಾಗಿರುವ ಗಂಡಿನ ವಯಸ್ಸು 30ರ ಒಳಗಡೆ ಇರಬೇಕು ಅಂತೇಳಿ ತಿಳಿಸಿದ್ದಾಳೆ. ಅಂದರೆ ಏಜು 30ರ ಒಳಗಡೆ ಇರಬೇಕು. ಎರಡನೇದು, ಇಬ್ಬರು ಪರಸ್ಪರ ಚರ್ಚೆ ಮಾಡಿ ಸಂಬಂಧವನ್ನು ಮುಂದುವರೆಸೋಣ ಅಂತೇಳಿ ತಿಳಿಸಿದ್ದಾಳೆ. ಯಾಕಂದರೆ ಮನಸ್ತಾಪ ಬರಬಾರ್ದು. ಮೂರನೇದು, ಹೆಂಡತಿಗೆ ಕೊಡುವ ಪ್ರೀತಿಯನ್ನು ತೋರಿಸಬೇಕು. ಇನ್ನು ನಾಲ್ಕನೇದು, ಮದುವೆ ಆಗಿದ್ದರೂ ಸಹಿತ ಓಕೆ, ಆದರೆ ಕರೆದಾಗ ಬಂದರೆ ಸಾಕು ಅಂತೇಳಿ ಎಕ್ಸ್ಪೆಕ್ಟೇಷನ್ ಮಾಡಿದ್ದಾಳೆ. ಐದನೇದು, ಗಂಡನ ಚಿಂತೆ ಬಿಟ್ಬಿಡಿ, ಅವನೇನು ಮಾಡೋದಿಲ್ಲ. ಸೊ ಹಾಗೇನಾದರೂ ಉಲ್ಟಾ ಹೊಡೆದ್ರೆ ನಾನು ನೋಡ್ಕೋತೀನಿ ಅಂತೇಳಿ ಇದಿಷ್ಟು ಈ ಥರ ಗಂಡು ಸಿಕ್ಕರೆ ಲೈಫ್ ಲಾಂಗ್ ಇಟ್ಕೋತೀನಿ ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ದಾಳೆ. ಸಿಂಪಲ್ ಆಗಿರ್ತಕ್ಕಂತಹ ಗುಣಗಳನ್ನು ಎಕ್ಸ್ಪೆಕ್ಟೇಷನ್ ಮಾಡಿರೋದು. ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ. ಹಾಗಾಗಿ ಇವರ ಬಳಿರುವ ಟಾಟಾ ನೆಕ್ಸಾನ್ 1.5 ರವಾ ಟ್ರಕ್ XC ಪ್ಲಸ್ 7.40 ಲ್ಯಾಕ್ ಕಾರ್ ಬಗ್ಗೆನೂ ಕೂಡ ಫುಲ್ ರಿವ್ಯೂವನ್ನು ಕೊಟ್ಟಿದ್ದಾಳೆ. ನೋಡ್ತಾ ಹೋಗೋಣ. ಸೊ ಕಾರಿನ ಓರಿಯೋ ಬಂದುಬಿಟ್ಟು ರಿಜಿಸ್ಟ್ರೇಷನ್ ಇಯರು ನವೆಂಬರ್ 2017 ಅಂತೇಳಿ ತಿಳಿಸಿದ್ದಾಳೆ. ತುಂಬಾ ಓಲ್ಡ್ ಮಾಡೆಲ್ ಕಾರ್ ಅಂತ ಹೇಳ್ಬೋದು. ಇನ್ಸೂರೆನ್ಸು ಕನ್ಫರೆನ್ಸ್ ಆಗಿದೆ. ಫ್ಯೂಯಲ್ ಟೈಪ್ ಮಾತ್ರ ಡೀಸೆಲ್ ಸಪೋರ್ಟ್ ಕೊಡುವಂಥದ್ದು. ಸೀಟಿಂಗ್ ಕೆಪಾಸಿಟಿ 5 ಜನ ಕಂಫರ್ಟಬಲ್ ಆಗಿ ಕೂತ್ಕೊಳ್ಬೋದು. ಕಿಲೋಮೀಟರ್ ಅವನು 67,000 ಕಿಲೋಮೀಟರ್ ರನ್ ಆಗಿದೆ. RTO ಬೆಂಗಳೂರು. ಓನರ್ಶಿಪ್ ಮಾತ್ರ ಸೆಕೆಂಡ್ ಓನರ್ ಆಗಿರೋದು. ಇಂಜಿನ್ ಡಿಸ್ಪ್ಲೇಸ್ಮೆಂಟು 1497 cc ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ದಾಳೆ. ಸೊ ಫ್ರೆಂಡ್ಸ್, ರೈಟ್ ಸೈಡ್ ಕೂಡ ನೋಡ್ತಾ ಇರ್ಬೋದು, ಇನ್ನರ್ ಲುಕ್ ಆಗಿರುತ್ತೆ, ಚೆನ್ನಾಗಿ ಮೇಂಟೈನ್ ಮಾಡಿದ್ದಾಳೆ. ಓವರಾಲ್ ಆಗಿ ಈ ಒಂದು ಪ್ರೊಫೈಲ್ ನಿಮಗೆ ಏನಾದರೂ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ. ಹಾಗೆ ಇವರ ಜೊತೆ ಸಂಬಂಧವನ್ನು ಬೆಳೆಸೋದಕ್ಕೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಬೇಕಾಗಿತ್ತು ಅಂದರೆ ಚಾನಲ್ಗೆ ಜಾಯಿನ್ ಮಾಡ್ಕೊಳ್ಳಿ. ಜಾಯಿನ್ ಮಾಡ್ಕೊಳ್ಳೋದ್ರಿಂದ ಇವರ ಮೊಬೈಲ್ ನಂಬರ್ ಸಿಗುತ್ತೆ, ಕಾಲ್ ಮಾಡಿ ನಿಮ್ಮ ನಿರ್ಧಾರವನ್ನು ನೇರವಾಗಿ ತಿಳಿಸಬಹುದು.